Hello, English learners. Welcome to English So Easy. Today we are starting at the very beginning. To speak English, you need sentences. But what makes a sentence? Let's find out. Many people know English words, but they struggle to put them together. Today we will learn the foundation of every sentence. ನಮಸ್ಕಾರ ಸ್ನೇಹಿತರೆ, ನಮಗೆ ಇಂಗ್ಲಿಷ್ ಪದಗಳು ತಿಳಿದಿರ್ತದೆ, ಆದರೆ ಅವುಗಳನ್ನು ಜೋಡಿಸಿ ಒಂದು ವಾಕ್ಯನ ಹೇಗೆ ಮಾಡೋದು ಅಂತ ಯಾವಾಗಲೂ ಗೊಂದಲ ಇರುತ್ತೆ ಅಲ್ವಾ? ಇವತ್ತು ನಾವು ಇಂಗ್ಲಿಷ್ ವ್ಯಾಕರಣದ ಅಡಿಪಾಯ ಅಂದರೆ ಫೌಂಡೇಶನನ್ನು ಕಲಿಯೋಣ. Every sentence has two parts. One is the subject, the other one is the predicate. Subject is the person or the thing we are talking about. The predicate tells us what the subject is doing. ಪ್ರತಿಯೊಂದು ವಾಕ್ಯದಲ್ಲಿ ಎರಡು ಭಾಗಗಳಿರುತ್ತದೆ. ಒಂದು ಸಬ್ಜೆಕ್ಟ್, ಮತ್ತೊಂದು ಪ್ರೆಡಿಕೇಟ್. ಸಬ್ಜೆಕ್ಟ್ ಅಂದರೆ ನಾವು ಯಾರ ಬಗ್ಗೆ ಅಥವಾ ಯಾವುದರ ಬಗ್ಗೆ ಮಾತನಾಡುತ್ತಿದ್ದೀವಿ ಅಂತ ತಿಳಿಸುತ್ತೆ. ಎರಡನೇದು ಪ್ರೆಡಿಕೇಟ್ ಅಂದರೆ ಆ ವ್ಯಕ್ತಿ ಅಥವಾ ವಸ್ತು ಏನು ಮಾಡ್ತಾ ಇದೆ ಅಂತ ತಿಳಿಸುವ ಭಾಗವೇ ಪ್ರೆಡಿಕೇಟ್ ಆಗಿರುತ್ತದೆ. Now look at this sentence. The sun shines. Who are we talking about? We are talking about the sun. So the sun here is the subject. And what does the sun do? It shines. So shines is the predicate. The sun is the subject and shines would be the predicate. ಇಲ್ಲಿ ನೋಡಿ, ದ ಸನ್ ಶೈನ್ಸ್ ಅನ್ನೋ ಉದಾಹರಣೆಯಲ್ಲಿ ಇಲ್ಲಿ ನಾವು ಸೂರ್ಯನ ಬಗ್ಗೆ ಮಾತಾಡ್ತಿದ್ದೀವಿ. ಹಾಗಾಗಿ ಸೂರ್ಯ, ದ ಸನ್ ಇಲ್ಲಿ ಸಬ್ಜೆಕ್ಟ್ ಆಗಿರುತ್ತೆ. ಹಾಗೆ ಸೂರ್ಯ ಏನು ಮಾಡ್ತಾ ಇದೆ ಅಂತಂದರೆ ಇಟ್ ಶೈನ್ಸ್, ಅದು ಶೈನ್ ಆಗ್ತಾ ಇದೆ, ಪ್ರಕಾಶಿಸ್ತಿದೆ. ಇದು ಪ್ರೆಡಿಕೇಟ್. ಇವಾಗ ಮತ್ತೊಂದು ಉದಾಹರಣೆ ನೋಡೋಣ. ರವಿ ಈಸ್ ರೀಡಿಂಗ್ ಅ ಬುಕ್. ಇಲ್ಲಿ ರವಿ ಅನ್ನೋದು ಸಬ್ಜೆಕ್ಟ್. ಓಕೆ, ರವಿ ಈಸ್ ದ ಸಬ್ಜೆಕ್ಟ್ ಹಿಯರ್. ವೈ ಈಸ್ reading a book is the predicate here. ರವಿ ಪುಸ್ತಕ ಓದುತ್ತಿದ್ದಾನೆ. ರವಿ ಈಸ್ ರೀಡಿಂಗ್ ಅ ಬುಕ್. ರವಿ ಅನ್ನೋದು ಸಬ್ಜೆಕ್ಟ್, ಈಸ್ ರೀಡಿಂಗ್ ಅ ಬುಕ್ ಎಂಬುದು ಪೂರ್ತಿ ಭಾಗ ಪ್ರೆಡಿಕೇಟ್ ಆಗ್ತದೆ. ನೆನಪಿಡಿ, ಕ್ರಿಯಾಪದ ಅಂದರೆ ವರ್ಬ್ ಎಲ್ಲಿಂದ ಶುರುವಾಗುತ್ತೋ ಅಲ್ಲಿಂದ ಮುಂದಿನ ಭಾಗವೇ ಪ್ರೆಡಿಕೇಟ್. ಪ್ರೆಡಿಕೇಟ್ ಸ್ಟಾರ್ಟ್ಸ್ ಫ್ರಮ್ ವೇರ್ ದ ವರ್ಬ್ ಬಿಗಿನ್ಸ್. Now let's see our next example. The students are playing cricket. Here the students is our subject, while are playing cricket is our predicate. ಇಲ್ಲಿ ಸ್ಟೂಡೆಂಟ್ಸ್ ಎಂಬುದು ಸಬ್ಜೆಕ್ಟ್ ಆಗಿರುತ್ತದೆ ಹಾಗೂ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅನ್ನೋದು ಪ್ರೆಡಿಕೇಟ್ ಆಗಿರುತ್ತದೆ. ಈಗ ನಾವು ಒಂದು ಮುಖ್ಯವಾದ ಗೋಲ್ಡನ್ ರೂಲ್ನ ನೋಡೋಣ. ಈ ಗೋಲ್ಡನ್ ರೂಲ್ ಅತಿ ಮುಖ್ಯವಾದ ರೂಲ್ ಆಗಿರುತ್ತೆ. ದ ಪ್ರೆಡಿಕೇಟ್ ಮಸ್ಟ್ ಹ್ಯಾವ್ ಅ ವರ್ಬ್. A predicate must always contain a verb. Without a verb, there is no action and no sentence. So, ಒಂದು ಮುಖ್ಯವಾದ ನಿಯಮ ಏನು ಅಂದರೆ, ಪ್ರೆಡಿಕೇಟ್ ಭಾಗದಲ್ಲಿ ಯಾವಾಗಲೂ ಒಂದು ಕ್ರಿಯಾಪದ ಅಂದರೆ ವರ್ಬ್ ಇರಲೇಬೇಕು. ವರ್ಬ್ ಇಲ್ಲದೆ ವಾಕ್ಯ ಪೂರ್ಣ ಆಗೋದಿಲ್ಲ. ಈಗ ಒಂದು ಪುಟ್ಟದಾದ ಕ್ವಿಜ್. ನೀವು ಇದಕ್ಕೆ ಉತ್ತರನ ಕಮೆಂಟ್ ಸೆಕ್ಷನ್ನಲ್ಲಿ ಕಳಿಸಿ. ನಾನು ನಿಮಗೆ 3 ಸೆಂಟೆನ್ಸಸ್ ಕೊಡ್ತೀನಿ. Now it's your turn. Look at these 3 sentences. Can you identify the subject? Write your answers in the comments below.
ಈಗ ನಿಮ್ಮ ಸರದಿ ಇಲ್ಲಿರುವ ಈ 3 ವಾಕ್ಯಗಳನ್ನು ಗಮನಿಸಿ ಇದರಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಸರಿಯಾದ ಉತ್ತರಕ್ಕೆ ನಾನು ಒಂದು ಹಾರ್ಟ್ ಅನ್ನು ನೀಡ್ತೀನಿ. See you in the next class. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಧನ್ಯವಾದಗಳು.